ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಶಶಿಧರ್ ಬಿಳ್ಗಿ ಅಂತ. ನಾನು ಇಲ್ಲಿ ಅಭಯ ಆಸ್ಪತ್ರೆಯಲ್ಲಿ ಮನೋವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ದುರಭ್ಯಾಸ ದುಶ್ಚಟಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ಇವತ್ತಿನ ದಿನ ಭಾರತದಲ್ಲಿ ಕನಿಷ್ಠ ಪಕ್ಷ ಒಂದು 15ರಿಂದ 20% ಜನ ದುರಭ್ಯಾಸ ದುಶ್ಚಟ ಒಂದಲ್ಲ ಒಂದು ದುರಭ್ಯಾಸದಿಂದ ಬಳಲ್ತಾ ಇದ್ದಾರೆ. ದ ಸೀನ್ ಈಸ್ ಸೋ ಬ್ಯಾಡ್ ಅಂತ ಹೇಳ್ಬೇಕಂದ್ರೆ, ಕನಿಷ್ಠ ಪಕ್ಷ 30 ಕೋಟಿಗಿಂತ ಹೆಚ್ಚು ಜನ ಸ್ಮೋಕಿಂಗ್ ಅಥವಾ ತಂಬಾಕು ಮಾಡೋ ಒಂದು ಅಭ್ಯಾಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈ ಆಲ್ಕೋಹಾಲ್ ಅಥವಾ ಕುಡಿತ ಸಮಸ್ಯೆ ಬಂದಾಗ ಅಂದಾಜು ಒಂದು 20 ಕೋಟಿ ಜನ ಇದರ ದುರಭ್ಯಾಸನ ಬಳಲ್ತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಈ ಜನ ಈ ಕುಡಿತ ಅಥವಾ ಸ್ಮೋಕಿಂಗ್ ಅನ್ನ ಗೇಟ್ ವೇ ಡ್ರಗ್ ಅಂತ ಕರೀತಾರೆ. ಅಂದ್ರೆ ಟೀನೇಜ್ ಅಲ್ಲಿ ಮೊದಲು ಮನುಷ್ಯ ಒಂದು ಪ್ರಯತ್ನ ಮಾಡೋದು, ಒಂದು ಸ್ಮೋಕ್ ಮಾಡೋದು, ಇದು ಮಾಡ್ತಾರಲ್ಲ, ಅದೊಂದು ಓಪನ್ ಮಾಡ್ದಂಗೆ ಗೇಟ್ ಅನ್ನ. ಅಲ್ಲಿ ಒಂದು ಶುರು ಮಾಡಿದ ಒಬ್ಬ ಸ್ಮೋಕ್ ಶುರು ಮಾಡೋ ಯುವಕ ಅಥವಾ ಯುವತಿ ಹೋಗ್ತಾ ಹೋಗ್ತಾ ಆಲ್ಕೋಹಾಲ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಮತ್ತೊಂದು ಒಂದು ರೀತಿ ದುರಭ್ಯಾಸಕ್ಕೆ ಒಳಗಾಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ಶುರುವಾಗ್ತಾ ಈ ಬಳಕೆ ಏನಿದೆ ಅತಿರೇಕವಾಗಿ ಆದಾಗ ನಾವು ಆಲ್ಕೋಹಾಲ್ ಡಿಪೆಂಡೆನ್ಸ್ ಅಥವಾ ನಿಕೋಟಿನ್ ಡಿಪೆಂಡೆನ್ಸ್, ಸಬ್ಸ್ಟೆನ್ಸ್ ಡಿಪೆಂಡೆನ್ಸ್ ಅಂತ ಕರಿತೀವಿ. ಡಿಪೆಂಡೆನ್ಸ್ ಕರೆಯೋದು ಯಾವಾಗ? ನಾವು ಯಾವಾಗೋ ಒಂದ್ಸಲ ಕುಡಿಯೋದೊಂದು ಸೋಷಿಯಲ್ ಡ್ರಿಂಕಿಂಗ್ ಅಂತ ಸ್ಟಾರ್ಟ್ ಮಾಡ್ಕೋತಾರೆ ಮಕ್ಕಳು, ಬಟ್ ಅದು ಅತಿರೇಕಕ್ಕೆ ಹೋದಾಗ ಅದಕ್ಕೆ ನಾವು ಡಿಪೆಂಡೆನ್ಸ್ ಹೇಳ್ತೇವೆ. ಆ ಲಕ್ಷಣಗಳು ಮನುಷ್ಯನಿಗೆ ಅರಿವಿರಬೇಕು. ಈಗ ದಿನಾಲು ಕುಡಿಯೋ ಯುವಕ ಅಥವಾ ಯುವತಿ ಅದು ಸ್ಟಾರ್ಟ್ ಮಾಡಿದ ಮೇಲೆ ಅದು ಕುಡಿಬೇಕನ್ನೋ ಕೌತುಕ ಹೆಚ್ಚಾದಾಗ, ಅವಸರ ಹೆಚ್ಚಾದಾಗ, ಒಂದು ಆಸೆ ಹೆಚ್ಚಾದಾಗ ಅದಕ್ಕೆ ಕಂಪಲ್ಷನ್ ಆಗೋಗುತ್ತೆ ಮನುಷ್ಯನಿಗೆ. ಕಂಪಲ್ಷನ್ ಟು ಟೇಕ್ ಆಲ್ಕೋಹಾಲ್ ಆರ್ ಟು ಸ್ಮೋಕ್. ಇದು ಹಾಗೆ ಕಂಟಿನ್ಯೂ ಆದಾಗ ಮನುಷ್ಯನಿಗೆ ಒಂದು ಡ್ರಿಂಕಿಂಗ್ ಬಿಹೇವಿಯರ್ ಕಂಟ್ರೋಲ್ ತಪ್ಪು ಹೋಗುತ್ತೆ. ಯಾವಾಗ ಸ್ಟಾರ್ಟ್ ಮಾಡಬೇಕು, ಯಾವಾಗ ನಿಲ್ಲಿಸಬೇಕು, ಎಷ್ಟು ಕ್ವಾಂಟಿಟಿ ತಗೋಬೇಕು, ಇದಿಷ್ಟಕ್ಕೆ ಸ್ಟಾಪ್ ಮಾಡಬೇಕಂತ. ಯಾವಾಗ ಶುರು ಮಾಡಬೇಕು, ನಿಲ್ಲಿಸ್ಬೇಕು ಅಂತ ಗೊತ್ತಾಗದೆ ಕಂಟಿನ್ಯೂಸ್ ಕುಡಿತಾ ಹೋದಾಗೆಲ್ಲ ಅದಕ್ಕೆ ಲೂಸಿಂಗ್ ಕಂಟ್ರೋಲ್ ಓವರ್ ಸಬ್ಸ್ಟೆನ್ಸ್ ಟೇಕಿಂಗ್ ಬಿಹೇವಿಯರ್ ಅಂತ ಹೇಳ್ತೀವಿ. ಇದ್ರ ನೆಕ್ಸ್ಟ್ ಹೋಗ್ತಾ ಮನುಷ್ಯನಿಗೆ ಟಾಲರೆನ್ಸ್ ಅಂತ ಬೆಳೀತಾ ಹೋಗುತ್ತೆ. ಟಾಲರೆನ್ಸ್ ಅಂದ್ರೆ ಏನಪ್ಪ? ಇವತ್ತಿನ ದಿವಸ ಒಬ್ಬ ಯುವಕ 60 ml 90 ml ತಗೊಳ್ತಾ ಹೋದಾಗೆಲ್ಲ ದಿನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಕೆಲವು ತಿಂಗಳ ನಂತರ ಅವನಿಗೆ ಅದೇನು ಅವನಿಗೆ ಹೆಲ್ಪ್ ಆಗೋದಿಲ್ಲ, ಸಹಾಯ ಆಗೋದಿಲ್ಲ. ಅವನಿಗೆ ಅದಕ್ಕಿಂತ ಹೆಚ್ಚು ಬೇಕಾಗುತ್ತೆ. ಸೊ 180 ml ಬೇಕಾಗ್ಬೋದು, 370 270 ml ಬೇಕಾಗ್ಬೋದು. ಹಾಗೆ ಜಾಸ್ತಿ ಆಗ್ತಾ ಹೋದಾಗೆಲ್ಲ ಮನುಷ್ಯ ಟಾಲರೆನ್ಸ್ ಬೆಳೆಸ್ತಾ ಹೋಗ್ತಾನೆ. ಅಂದರೆ ಅವನಿಗೆ ಕಡಿಮೆ ಅಮೌಂಟಲ್ಲಿ ಏನು ಅವನಿಗೆ ಖುಷಿ ಸಿಗ್ತಾ ಇತ್ತು ಅಥವಾ ಕಿಕ್ ಸಿಗ್ತಾ ಇತ್ತು, ಅದು ಕ್ರಮೇಣವಾಗಿ ಅದರಿಂದ ಸಿಗೋದಿಲ್ಲ. ಸೊ ಅವನಿಗೆ ಹೆಚ್ಚು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಆಲ್ಕೋಹಾಲ್ ಬೇಕಾಗುತ್ತೆ ಅದೇ ಒಂದು ಖುಷಿ ಪಡಿಸ್ಲಿಕ್ಕೆ. ಸೊ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಇದ್ರ ನಂತರ ಬರೋದೇನಪ್ಪ? ವಿಡ್ರಾಲ್. ಅಂದರೆ ಈಗ ಒಂದು ದಿವಸ ದಿನಾಲು ಶುರು ಮಾಡಿದ್ದಾನೆ, 3 ತಿಂಗಳದ್ದು ಕುಡಿತಾ ಇದ್ದಾನೆ, ಒಂದು ದಿವಸ ಬಿಡೋಕ್ಕಾಗ್ತಾ ಇಲ್ಲ, ವಾರದಲ್ಲಿ 5-6 ದಿವಸ ಕುಡಿತಾ ಇದ್ದಾನೆ. ಕ್ರಮೇಣವಾಗಿ ಅದಕ್ಕೆ ತಗೊಳ್ಳದೇ ಇದ್ರೆ ಅವನಿಗೆ ವಿಡ್ರಾಲ್ ಸಿಮ್ಟಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ದಿವಸ ಅವ್ನು ತಗೊಳ್ಳೋದಿಲ್ಲ ಅವತ್ತಿನ ದಿವಸ ಅವನಿಗೆ ಕೈ ನಡಕ ಸ್ಟಾರ್ಟ್ ಆಗುತ್ತೆ, ಮೈಯೆಲ್ಲ ಒಂಥರ ತಳಮಳ ಸ್ಟಾರ್ಟ್ ಆಗೋಗುತ್ತೆ, ಚಡಪಡಿಕೆ ಸ್ಟಾರ್ಟ್ ಆಗೋಗುತ್ತೆ, ಮೈಯೆಲ್ಲ ಬೆವರು ಬಂದಂಗೆ ಆಗ್ಬೋದು, ಎದೆ ಬಡಿತ ವೇಗ ಆದಂಗೆ ಆಗ್ಬೋದು, ಕೂತ್ಕೊಳ್ಳೋಕ್ಕಾಗೋದಿಲ್ಲ, ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಈ ರೀತಿ ವಿಡ್ರಾಲ್ ಸಿಮ್ಟಮ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ತದನಂತರ ಇದು ಮುಂದೆ ಹೋಗ್ತಾ ಹೋದಂಗೆಲ್ಲ ಮನುಷ್ಯ ಕುಡಿದಲ್ಲಿ ಇಷ್ಟು ತಳೀನಾಗ್ಬಿಡುತ್ತೆ, ತನ್ನ ಮನೆ ಜವಾಬ್ದಾರಿಗಳು ಮನೆತ ಹೋಗ್ಬಿಡ್ತಾನೆ. ನಾನು ಓದ್ಲಿಕ್ಕೆ ಕಾಲೇಜಿಗೆ ಬಂದಿದ್ದಾನ, ಅಥವಾ ಒಂದು ಕೆಲಸ ಮಾಡಿ ಮನೆ ನೋಡ್ಕೋಬೇಕಾಗಿದೆ, ಫ್ಯಾಮಿಲಿ ಜವಾಬ್ದಾರಿ ಇದೆ, ಮಕ್ಕಳ ಜವಾಬ್ದಾರಿ, ಅದನ್ನೆಲ್ಲ ಮರೆತು ತನ್ನ ಎಲ್ಲ ಟೈಮನ್ನು ಕುಡಿತದ ಕಡೆ ಗಮನ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ನೆಗ್ಲೆಕ್ಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಅಟ್ ಹೋಮ್, ವೆದರ್ ಇಸ್ ಎ ಸ್ಟೂಡೆಂಟ್ ಅಥವಾ ಒಂದು ಫ್ಯಾಮಿಲಿ ಮೆಂಬರ್, ಕೇರ್ ಟೇಕರ್, ಜವಾಬ್ದಾರಿಗಳನ್ನೆಲ್ಲ ಮರೆತು ಇದನ್ನು ಮಾಡೋಕ್ಕೆ ಹೋಗ್ತಾನೆ. ಕೊನೆ ಹಂತ ಏನಪ್ಪಾ ಅಂದರೆ ದೈಹಿಕ ಆರೋಗ್ಯ ಸಮಸ್ಯೆ ಬರ್ತಾ ಇದೆ, ಇದರಿಂದ ಮಾನಸಿಕ ಆರೋಗ್ಯ ಸಮಸ್ಯೆ ಬರ್ತಾ ಇದೆ, ಲಿವರ್ ಹಾಳಾಗಿದೆ, ಜಾಂಡಿಸ್ ಬರ್ತಾ ಇದೆ, ಪ್ಯಾಂಕ್ರೆಟೈಟಿಸ್ ಆಗೋಗಿದೆ, ಈ ಕಾಯಿಲೆಯಿಂದ ಮನುಷ್ಯನಿಗೆ ಫಿಟ್ಸ್ ಬರ್ತಾ ಇದೆ, ಹಾರ್ಟ್ ಪ್ರಾಬ್ಲಮ್ ಬಂದಿದೆ, ಮಾನಸಿಕ ಕಾಯಿಲೆಗಳು ಹ್ಯಾಲುಸಿನೇಷನ್ ಸ್ಟಾರ್ಟ್ ಆಗ್ತಾ ಇವೆ. ಆದರೂ ಕಂಟಿನ್ಯೂ ಮಾಡ್ತಾರಲ್ಲ, ಅದಕ್ಕೆ ಡಿಸ್ಪೈಟ್ ಹ್ಯಾವಿಂಗ್ ಫಿಸಿಕಲ್ ಹೆಲ್ತ್ ಹಜಾರ್ಡ್ಸ್ ಕಂಟಿನ್ಯೂ ಮಾಡ್ತಾರಲ್ಲ, ಇದು ನೆಗ್ಲೆಕ್ಟ್ ಆಫ್ ಟೋಟಲ್ ರೆಸ್ಪಾನ್ಸಿಬಿಲಿಟೀಸ್ ಆಗೋಗುತ್ತೆ. ಆಸ್ಪತ್ರೆ ಬಾ ಅಂದ್ರೆ ಬರೋದಿಲ್ಲ, ಅವ್ರನ್ನ ಕರ್ಕೊಂಬರೋದು ದೊಡ್ಡ ಕಷ್ಟ ಆಗುತ್ತೆ ಫ್ಯಾಮಿಲಿ ಮೆಂಬರ್ಸಿಗೆ. ಈ ರೀತಿ ಕ್ರಮೇಣವಾಗಿ ಹೋಗ್ತಾ ಮನುಷ್ಯನಿಗೆ 50 ನಾள் ಅಡ್ಮಿಷನ್ ಪ್ರಸಂಗ ಬಂದೇ ಬರುತ್ತೆ. ಏನೋ ಒಂದು ಮೆಡಿಕಲ್ ಕಾಂಪ್ಲಿಕೇಶನ್ ಆದಾಗ ಬುದ್ಧಿ ಕಲಿತಾನೆ ಜನ. ಇಷ್ಟೆಲ್ಲ ಆಗಿ ಬುದ್ಧಿ ಕಲಿಯೋದಕ್ಕಿಂತ ಬೆಟರ್ ಏನಪ್ಪ, ಒಳ್ಳೇದೇನಂದ್ರೆ ಮೊದಲೇ ಇದ್ರ ಬಗ್ಗೆ ಅರ್ಥಕೊಂಡು ಇದರಿಂದ ಹೀಗೆಲ್ಲ ಆಗುತ್ತೆ ಅಂತ ದೂರ ಇರೋದು ಜಾಣತನ ಅಂತ ಹೇಳ್ಬೇಕಾಗುತ್ತೆ. ಸೇಮ್ ಅಪ್ಲೈಸ್ ಟು ಸ್ಮೋಕಿಂಗಿಂದ ಗೊತ್ತಿದೆ, ತಲೆಯಿಂದ ಕಾಲವರೆಗೂ ಯಾವುದೇ ತೊಂದರೆಗಳು ಆಗ್ಬೋದು. ಕ್ಯಾನ್ಸರ್ ಆಗ್ಬೋದು, ನರಗಳ ಎಳೆತಗಳು ಬಂದು ನರಗಳ ಜೋಮು ಉರಿ ಬರ್ತಾ ಹೋಗುತ್ತೆ, ಲಂಗ್ಸಲ್ಲೆಲ್ಲ ಸ್ಮೋಕ್ ತುಂಬಿಕೊಂಡು ಅವರಿಗೆಲ್ಲ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ಸಮಸ್ಯೆಗಳು ತುಂಬ ಇದ್ದಾವೆ. ಈಗಿನ ಕಾಲದಲ್ಲಿ ಇನ್ನೊಂದು ಟ್ರೆಂಡ್ ಏನಪ್ಪ ಅಂದರೆ ಗಾಂಜಾ ಒಂದು ಸೇವನೆ ಯುವಕರಲ್ಲಿ ತುಂಬ ಜಾಸ್ತಿ ಆಗೋಗಿದೆ. ಕನಿಷ್ಠ ಪಕ್ಷ 20 ಲಕ್ಷ ಜನ ಅಂದಾಜು ಪ್ರಕಾರ ಇವತ್ತು ಗಾಂಜಾ ಸೇವನೆಯಲ್ಲಿ ತೊಡಗಿದ್ದಾರೆ ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. ನೆಕ್ಸ್ಟ್ ಅಫೀಮು, ಓಪಿಯಮ್, ಹೆರಾಯಿನ್ ಅಂತ ಹೇಳ್ತೀವಲ್ಲ, ಕಾಫ್ ಸಿರಪ್ ತಗೊಳ್ಳೋ ಅಭ್ಯಾಸ ಇರುತ್ತೆ ಕೆಲವರಿಗೆಲ್ಲರಿಗೂ.
ಇದು ಮೇನ್ ಇಂಡಿಯಾಕ್ಕೆ ಈ ತೊಂದರೆ ಕಾಡಲಿಕ್ಕೆ ಮೇನ್ ಕಾರಣ ಅಂದರೆ ಒಂದು ಈಸಿಯಾಗಿ ಸ್ಮಗಲ್ ಆಗುತ್ತೆ. ನಮ್ಮ ದೇಶದ ಬಲಗಡೆಗೆ ಏನಿದೆ ಗೋಲ್ಡನ್ ಟ್ರಯಾಂಗಲ್ ಅಂತ ಹೇಳ್ತೀವಿ, ಈ ಥೈಲ್ಯಾಂಡ್, ಬರ್ಮಾ ಮತ್ತು ಲಾವೋಸ್. ಆಮೇಲೆ ನಮ್ಮ ದೇಶದ ಎಡಗಡೆಗೆ ಹೋಗ್ತಾ ಹೋದ್ರೆ ನಮ್ಮ ಗೋಲ್ಡನ್ ಕ್ರಿಸೆಂಟ್ ಅಂತ ಹೇಳ್ತೀವಿ, ಇರಾನ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್. ಈ ಎರಡೂ ಕಡೆಯಿಂದ ಈಸಿಯಾಗಿ ಸ್ಮಗಲ್ ಆಗಿ ನಮ್ಮ ದೇಶಕ್ಕೆ ಬರ್ತಾ ಇರೋದ್ರಿಂದ ಜನ ಇದರಲ್ಲಿ ದುರ್ಬಳಕೆಯನ್ನು ತುಂಬ ನೊಂದುಕೊಂಡು ಒದ್ದಾಡಿಕೊಂಡು ದುರಭ್ಯಾಸ ಸಿಕ್ಕಾಕೊಂಡು ಒದ್ದಾಡ್ತಾರೆ ಇವತ್ತಿನ ದಿವಸ. ಸೊ ಇದೇ ರೀತಿ ಈಗ ಸಿಂಥೆಟಿಕ್ ಡ್ರಗ್ಸ್ ಅಂತ ಸ್ಟಾರ್ಟ್ ಆಗಿದೆ, MDMA ಅಂತ ತಗೋತಾರೆ, ಪಬ್ ಡ್ರಗ್ಸ್ ಅಂತ ಕೆಲವೊಂದೆಲ್ಲ ಬರ್ತಾ ಇದೆ, ಇನ್ಹೇಲೆಂಟ್ಸ್ ಅಂತ ಹೇಳ್ತೀವಿ, ಮೂಗಲ್ಲೆಲ್ಲ ತೊಗೊಳೋದಿದೆ, ಇಂಜೆಕ್ಷನ್ಸ್ ತಗೋತಾರೆ ಕೆಲವರು, ಎಲ್ಲರಿಗೂ ನಿದ್ದೆ ಮಾತ್ರೆ ಅಭ್ಯಾಸ ಆಗೋ ಮಾಡ್ಕೋತಾರೆ, ಕೆಲವೊಂದೆಲ್ಲ ಬೇರೆ ಥರದ ಮಾತ್ರೆಗಳನ್ನ ಅಭ್ಯಾಸ, ಸ್ಟಿರಾಯ್ಡ್ಸ್ ತಗೋತಾರೆ ಈಗಿನ ಕಾಲದಲ್ಲಿ, ಜಿಮ್ ಅಂತ ಜಿಮ್ ಟ್ರೈನರ್ಸ್ ಅಂತ ಇಟ್ಕೊಂಡು, ಅಥವಾ ಜಿಮ್ ಮಾಡ್ಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಇಟ್ಕೊಂಡು ನಾನಾ ಥರದ ಸಮಸ್ಯೆಗಳಿಂದ ಇವತ್ತಿನ ದಿವಸ ಈ ದುರಭ್ಯಾಸಗಳು ಮನುಷ್ಯನಿಗೆ ತುಂಬ ತೊಂದರೆ ಕೊಡ್ತಾ ಇದೆ ಅಂತ ಹೇಳಬೇಕಾಗುತ್ತೆ. ಇದನ್ನು ಹೊರಗೆ ಬರೋದು ಹೇಗೆ? ಹೊರಗೆ ಬರಲಿಕ್ಕೆ ಮೊದಲು ಇದ್ರ ಬಗ್ಗೆ ಮಾತಾಡಬೇಕು, ತೊಂದರೆ ಅಂತ ಒಪ್ಕೋಬೇಕು. ಪ್ರಾಬ್ಲಮ್ ಅಂದರೆ ತೊಂದರೆ ಒಪ್ಕೊಳ್ಳೋದೇ ಇಲ್ಲ ಜನ. ಮಕ್ಕಳು ಅಪ್ಪ ಅಮ್ಮ ಹೇಳ್ತಾರೆ ಡಾಕ್ಟರ್ ಹತ್ರ ಬಾ, ಹೋಗೋಣ, ಸಹಾಯ ತಗೊಳ್ಳೋಣ, ಬರೋದಿಲ್ಲ ಅಂತ ಹೇಳ್ತಾರೆ. ಆರೋಗ್ಯ ಹದಗೆಡ್ತಾ ಇದೆ, ದೈಹಿಕ ಪ್ರಾಬ್ಲಮ್ ಬರ್ತಾ ಇದೆ, ಮಾನಸಿಕ ಪ್ರಾಬ್ಲಮ್ ಬರ್ತಾ ಇದೆ, ಆದರೂ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾರೆ ಕೆಲವು ಜನ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಅವೈಲೇಬಿಲಿಟಿ ಇದೆ, 2 for some ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಒಂದು ಕೌನ್ಸಿಲಿಂಗ್ ಮೂಲಕ ಇದನ್ನು ಹೊರಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಇದಕ್ಕೆ ತಕ್ಕಾಗ ಮಾತ್ರೆ, ಇಂಜೆಕ್ಷನ್ ಇರುತ್ತೆ. ಯಾಕಂದ್ರೆ ನಾನು ಏನಿಲ್ಲ ಹೇಳ್ತಾ ಇದ್ದೆ, ಕೆಲವು ವಿಡ್ರಾಲ್ಗೆ ಹೋಗ್ಬಿಡ್ತಾರೆ, ದಿನ ತೊಗೊಳ್ಳೋರು ಸಡನ್ನಾಗಿ ಬಿಟ್ಟಾಗ ಅದಕ್ಕೆ ವಿಡ್ರಾಲ್ಸ್ನೆಸ್ ಹೋಗುತ್ತೆ. ಈ ವಿಡ್ರಾಲ್ ಸಮಸ್ಯೆ ಇರೋದ್ರಿಂದ ಅವರವರೇ ಏನು ಮಾಡ್ತಾರೆ, ಡ್ರಿಂಕ್ಸ್ ಮಾಡೋದಂದ್ರೆ ಸಡನ್ನಾಗಿ ಬಿಡಬಾರ್ದು ಇರ್ತಾರೆ. ಏನು ಹಾಗೇನಿಲ್ಲ, ಸಡನ್ನಾಗಿ ಡ್ರಿಂಕ್ಸ್ ಬಿಡ್ಬೋದು. ಅದಕ್ಕೆ ಡಾಕ್ಟರ್ ಸೂಪರ್ವಿಷನ್ನಲ್ಲಿ ಅದಕ್ಕೆ ತಕ್ಕದಾದ ಇಂಜೆಕ್ಷನ್ನು ಮಾತ್ರೆ ತಗೊಂಡು ಸರಿಯಾಗಿ ತೊಗೊಂಡ್ರೆ ಇದನ್ನು ಹೊರಗೆ ಬರಲಿಕ್ಕೆ ಸಾಧ್ಯತೆ ಉಂಟು. ಈ ಕಾರಣದಿಂದ ಇವತ್ತಿನ ದಿವಸನ ಪ್ರತಿಜ್ಞೆ ಮಾಡಿ ಈ ದುರಭ್ಯಾಸ ದುಶ್ಚಟಗಳಿಗೆ ಮತ್ತೆ ನಾವು ಬಲಿಯಾಗೋದಿಲ್ಲ ಅಂತ, ಇದನ್ನ ಸೇವನೆ ಮಾಡೋದಿಲ್ಲ ಅಂತ ಒಂದು ಯುವಕರಲ್ಲಿ ಒಂದು ವಿನಂತಿ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.